ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ರಾಜ್ಯದ ಹೆಸರಾಂತ ಉದ್ಭವಗೊಂಡಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದಾಗಿದೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಪ್ರಮುಖವಾದ ಸುಬ್ರಹ್ಮಣ್ಯ ದೇವಸ್ಥಾನಗಳ ಪೈಕಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆಯೇ ರಾಮನಾಥಪುರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೆಚ್ಚು ಹೆಸರನ್ನು ಗಳಿಸಿರ್ತಕ್ಕಂತಹ ದೇವಾಲಯಗಳಾಗಿವೆ. ಫ್ರೆಂಡ್ಸ್, ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿರುವ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಘಾಟಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜಾ ಕೈಕರ್ಯಗಳು ಹಾಗೆಯೇ ಷಷ್ಠಿ ಹಬ್ಬದ ಪ್ರಯುಕ್ತ ನಡೆಯುವಂತಹ ವಾರ್ಷಿಕ ಪೂಜಾ ಮಹೋತ್ಸವ, ರಥೋತ್ಸವ ಮುಂತಾದ ವಿಶೇಷ ಪೂಜಾ ಕಾರ್ಯಗಳು ನಡೆಯುವಂತೆಯೇ ಕೂಡಿಗೆ ಉದ್ಭವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ನಡೀತಾ ಇದ್ದರೂ ಕೂಡ ಅಷ್ಟೊಂದು ಪ್ರಚಾರವನ್ನು ಹಾಗೆಯೇ ಪ್ರಖ್ಯಾತಿಯನ್ನು ಗಳಿಸಿಲ್ಲ. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನಲ್ಲಿರುವ ಕೂಡಿಗೆ ಗ್ರಾಮದಲ್ಲಿ ಉದ್ಭವಗೊಂಡಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಪುರಾತನ ಕಾಲದಲ್ಲಿ ಕೂಡಿಗೆ ಗ್ರಾಮದ ಕಲ್ಲು ಹಾಸಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉದ್ಭವಗೊಂಡಿತು ಅಂತೇಳಿ ಹೇಳಲಾಗುತ್ತೆ. ಸುಮಾರು 80 ವರ್ಷದಿಂದ ಉದ್ಭವಗೊಂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಪುಟ್ಟ ಗುಡಿಯನ್ನು ನಿರ್ಮಿಸಿದ ಬಳಿಕ ಈ ಸ್ಥಳವನ್ನು ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತೇಳಿ ಕರೆಯೋದಕ್ಕೆ ಆರಂಭಿಸಲಾಯಿತು. ನಂತರದ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಹಾಗೆ ವಾರಕ್ಕೊಮ್ಮೆ ವಿಶೇಷ ಪೂಜೆ, ಮಾಸಿಕ ವಿಶೇಷ ಪೂಜೆ, ವಾರ್ಷಿಕ ಪೂಜಾ ಮಹೋತ್ಸವ, ಷಷ್ಠಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಾಗೆಯೇ ಇದರ ಜೊತೆಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಆರಂಭಿಸಲಾಯಿತು. ಕೂಡಿಗೆ ಉದ್ಭವ ಸುಬ್ರಹ್ಮಣ್ಯ ದೇವಸ್ಥಾನವು ಈಗಿನ ಟಾಟಾ ಸಂಸ್ಥೆಗೆ ಸೇರಿದ ಜಾಗ ಆಗಿರೋದ್ರಿಂದ ಟಾಟಾ ಸಂಸ್ಥೆಯವರು ಹಿಂದೆ ಪುಟ್ಟದಾಗಿದ್ದ ಗುಡಿಯನ್ನು ಈಗ ಉನ್ನತ ಮಟ್ಟದ ದೇವಸ್ಥಾನವಾಗಿ ಅಭಿವೃದ್ಧಿಪಡಿಸಿ ಕೊಟ್ಟಿದ್ದಾರೆ. ಈ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಪುಟ್ಟ ದೇವಾಲಯ ಆಗಿದ್ದರೂ ಸಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಾದರಿಯಲ್ಲೇ ನಿರ್ಮಿಸಿರುವಂಥದ್ದು ವಿಶೇಷವಾಗಿದೆ. ಅದೇ ರೀತಿಯಲ್ಲಿ ಪೂಜಾ ಕಾರ್ಯಗಳು ಮಹಾರಥೋತ್ಸವ ಕಾರ್ಯಕ್ರಮವನ್ನು ಇಲ್ಲಿಯೂ ನಡೆಸಲಾಗುತ್ತೆ. ಷಷ್ಠಿ ಹಬ್ಬದ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ಥಳೀಯ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಬರ್ತಾರೆ. ಹಲವಾರು ಭಕ್ತರು ಇಲ್ಲಿಗೆ ಬಂದು ಹರಕೆಯನ್ನು ಸಲ್ಲಿಸ್ತಾರೆ. ಇದೇ ದೇವಸ್ಥಾನದಲ್ಲಿ ವಿವಾಹ ಸಮಾರಂಭವು ನಡೆಯುತ್ತೆ. ಫ್ರೆಂಡ್ಸ್, ನಾವೀಗ ಕೂಡಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿಯ ಅರ್ಚಕರನ್ನು ಮಾತನಾಡಿಸಿ ಉದ್ಭವ ದೇವಸ್ಥಾನದ ಹಿನ್ನೆಲೆ ಹಾಗೆ ಪೂಜಾ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಏನಂತೀರಾ?
ತಮ್ಮ ಹೆಸರು? ನನ್ನ ಹೆಸರು ನವೀನ್ ಭಟ್ ಅಂತೇಳಿ. ಸಾಧಾರಣ ಇಲ್ಲಿ ಒಂದು 22 ವರ್ಷದಿಂದ ಈ ಸನ್ನಿಧಿಯಲ್ಲಿ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿಗೆ ಇದು ಟಾಟಾ ಕಾಫಿಯ ಒಂದು ಸರೌಂಡಿಂಗಲ್ಲಿ ಬರುವಂಥ ದೇವಸ್ಥಾನ, ಉದ್ಭವ ಸುಬ್ರಹ್ಮಣ್ಯ ಆಗಿರುವಂಥದ್ದು. ಅಂದರೆ ಇದು ಘಾಟಿ ಸುಬ್ರಹ್ಮಣ್ಯ ಬಿಟ್ಟರೆ ಇಲ್ಲಿ ಉದ್ಭವ ಆಗಿರುವಂಥದ್ದು. ಸಾಧಾರಣವಾಗಿ ಉದ್ಭವ ಆಗಿರುವಂಥ ದೇವಸ್ಥಾನ ತುಂಬ ಕಮ್ಮಿ ಇರೋದರಿಂದ ಇದು ವಿಶೇಷವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನಡೀತದೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯನೂ ಪ್ರತಿಷ್ಠಾಪನೆ ಮತ್ತು ರಾಮನಾಥಪುರದಲ್ಲಿರುವಂಥ ದೇವಸ್ಥಾನವೂ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ. ಇದು ಉದ್ಭವ ತುಂಬ ವರ್ಷದಿಂದ ಇಲ್ಲಿ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮಣ್ಣಣ್ಣ ಅಂತೇಳ್ಬಿಟ್ಟು ಒಬ್ಬರು ಮ್ಯಾನೇಜರ್ ಇದ್ದರು. ಅವ್ರ ಕನಸಲ್ಲಿ ಬಂದು ನಾನು ಇಂಥ ಸ್ಥಳದಲ್ಲಿ ನಾನು ಇದ್ದೇನೆ ಅಂತೇಳ್ಬಿಟ್ಟು ಒಂದು ಕನಸಲ್ಲಿ ಏನೋ ಕಾಣಿಸ್ಕೊಂಡಾಗ ಇಲ್ಲಿ ಬಂದು ನೋಡಿದಾಗ ಆ ದೇವಸ್ಥಾನ ಇರೋದು ಕಂಡು ಬಂತು. ಆವಾಗಿಂದ ತುಂಬ ಒಂದು ಶೆಡ್ ರೀತಿಯಲ್ಲಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಶೆಡ್ ಹಾಕಿದಂಗೆ ಅದರಿಂದ ಶೀಟ್ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಬರ್ತಾ ದೇವಸ್ಥಾನ ಅಭಿವೃದ್ಧಿ ಕಾಣ್ತಾ ಇದೆ. ಜನಗಳಿಂದ ಅಭಿವೃದ್ಧಿ ಕಾಣ್ತಾ ಇದೆ.
ಹಾಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಂಗಳವಾರ ದಿವಸ ಬೆಳಿಗ್ಗೆ ದೇವರಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಪವಮಾನಾಭಿಷೇಕಗಳು ಪ್ರತಿ ವಾರದಲ್ಲಿ ನಡೀತದೆ. ಹಾಗೆ ತಿಂಗಳಿಗೆ ಶುಕ್ಲ ಪಕ್ಷದ ಷಷ್ಠಿಯ ದಿವಸ, ಅಮಾವಾಸ್ಯೆಗಳದ್ದು 5ನೇ ದಿವಸ ಅಥವಾ 6ನೇ ದಿವಸ ಶುಕ್ಲ ಪಕ್ಷದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ನಡೀತದೆ. ಹಾಗೆ ಪ್ರತಿ ವರ್ಷದಲ್ಲಿ ಮಾರ್ಗಶಿರ ಶುಕ್ಲ ಷಷ್ಠಿಯ ದಿವಸ ಸುಬ್ರಹ್ಮಣ್ಯ ರಥೋತ್ಸವ ನಡೀತದೆ. ಅಂದರೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಂದಿನ ದಿವಸನೂ ಮಹೋತ್ಸವ ಇರಲ್ಲ, ಮಾರನೇ ದಿವಸನೂ ಷಷ್ಠಿಯ ಮಾರನೇ ದಿವಸನೂ ಮಹೋತ್ಸವ ಇರಲ್ಲ. ಆವತ್ತಿನ ದಿವಸ ಮಾತ್ರ ಒಂದು 25ರಿಂದ 30 ಸಾವಿರ ಜನಗಳು ನಡೀತದೆ. ಅವತ್ತು ಎಲ್ಲದು ಕಾರ್ಯಗಳು ಟಾಟಾ ಕಾಫಿ ವತಿಯಿಂದಲೇ ನಡೆಯುವಂಥ ಕಾರ್ಯಕ್ರಮ, ಭಕ್ತ ಜನಗಳ ಸಹಕಾರದಿಂದ ಟಾಟಾ ಕಾಫಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಅಲ್ಲಿ ರಥನ ಎಳಿತಿದ್ದಂಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಸಂಜೆ ಬೀದಿ ಉತ್ಸವ ಇರ್ತದೆ. ಅಂದರೆ ದೇವರ ಉತ್ಸವ ಮೂರ್ತಿಯನ್ನು ಇದರಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸ್ಬಿಟ್ಟು ಬೀದಿ ಉತ್ಸವ ನಡೀತದೆ. ಅವತ್ತು ಮಾರನೇ ದಿವಸ ಅವಮೃತೋತ್ಸವ ಕಾರ್ಯಕ್ರಮ ನಡೀತದೆ. ಎಲ್ಲ ಕಾರ್ಯಕ್ರಮಗಳು ಭಕ್ತ ಜನಗಳ ಸಮೂಹದಲ್ಲಿ ಅವರ ಇದರಲ್ಲಿ ನಡೆಯುತ್ತೆ. ಮತ್ತು ಹೊರಗಡೆಯಿಂದ ಜನ ಬರ್ತಾರಾ? ಹೊರ ಜಿಲ್ಲೆಯಿಂದ ಹೊರ ಜಿಲ್ಲೆಯಿಂದ ಪ್ರತಿ ಮಂಗಳವಾರ ದಿವಸ ಹೊರ ಜಿಲ್ಲೆಯಿಂದ ನಮ್ಮ ದೂರ ಕಡೆಯಿಂದ ಜನಗಳು ಬಂದು ಆ ಕ್ಷೀರಾಭಿಷೇಕ ಇರ್ಬೋದು, ಪಂಚಾಮೃತಾಭಿಷೇಕ ಇರ್ಬೋದು, ಪವಮಾನಾಭಿಷೇಕ ಇರ್ಬೋದು, ಎಲ್ಲವನ್ನು ಹೊರ ಜಿಲ್ಲೆಗಳಿಂದಲೇ ಬಂದು ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಬಂದು ಸೇರ್ತಾರೆ ಇಲ್ಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.